ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲ ಕೆಲಸನೂ ಕಂಪ್ಲೀಟಾಗಿ ಮುಗಿಸಿದ್ದೆ. ಸೊ ಎಲ್ಲ ಕೆಲಸ ಆದಮೇಲೆ ಅಡುಗೆ ಮಾಡಿದ್ರಿಂದ ಮತ್ತೆ ಇನ್ನೊಂದು ಸರಿ ಗ್ಯಾಸ್ ಅದೆಲ್ಲ ಒರೆಸ್ಬೇಕು, ಸ್ಟವ್ ಎಲ್ಲ ಒರೆಸ್ಬೇಕಾಗಿ ಬಂತು. ಮತ್ತು ಇದಾಗಿರ್ಬೋದು, ಒಂದು ಸ್ವಲ್ಪ ಕ್ಯಾಬಿನೆಟ್ ಆಗಿರ್ಬೋದು, ಕಿಚನ್ ಕ್ಯಾಬಿನೆಟ್ಸ್ ಆಗಿರಲಿ, ಅದೆಲ್ಲ ಸ್ವಲ್ಪ ಏನೋ ಒಂಥರ ಗಲೀಜು ಥರ ಫೀಲ್ ಆಯಿತು. ಒಂದು ಒರ್ಸೋಕೆ ಹೋದರೆ ಇನ್ನೊಂದು ಒರ್ಸೋಕೆ ಹೋದರೆ ಇನ್ನೊಂದು ಅನ್ನೋ ಥರ ಕಾಣಿಸ್ತಾಯಿತ್ತು. ಒಂದು ಕಡೆ ಒರ್ಸೋಕೆ ಹೋದೆ ಅಷ್ಟೇ, ಫುಲ್ ಇಲ್ಲಿ ಒರೆಸ್ಬಿಡೋಣ ಇಲ್ಲಿ ಒರೆಸ್ಬಿಡೋಣ ಇರೋ ಅನ್ನೋ ಥರ ಫುಲ್ ಕಂಪ್ಲೀಟಾಗಿ ಒರೆಸೋ ಥರ ಆಯಿತು. ಹಾಗೆಯೇ ನನಗೆ ಅದಕ್ಕೂ ಮುಂಚೆ ನಾನು ಒರೆಸೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಕೆಲಸ ಬಂತು ಅಂತ ಹೇಳ್ಕೊಂಡು ಅಲ್ಲಿ ಮರ್ತುಬಿಟ್ಟೆ. ಹೇಗೋ ಇವಾಗ ಒರೆಸ್ತಾ ಇದ್ದೀನಲ್ಲ, ಕಂಪ್ಲೀಟಾಗಿ ಒರೆಸ್ಬಿಡೋಣ ಅಂತ. ಅಡುಗೆನೂ ಕೂಡ ಆಯಿತು. ಇನ್ನು ಖುಷಿಮಾ ಬಂದುಬಿಟ್ಟು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಮಧ್ಯಾಹ್ನ ಊಟ ಮಾಡಿಸಿ ಅವಳಿಗೆ ಆಗ್ಲೇನೆ. ಅಡುಗೆನೂ ಕೂಡ ಆಯಿತು, ನಂದು ಕೂಡ ಊಟ ಆಗಿತ್ತು. ನಾನು ಇವಾಗ ಸ್ನಾನಕ್ಕೆ ಹೊರಡಿ ಅಷ್ಟರಲ್ಲಿ ಎಲ್ಲ ಒಂಚೂರು ಕಂಪ್ಲೀಟಾಗಿ ಇನ್ನು ಬಂದು ಪೂಜೆ ಮಾಡಬೇಕು, ಸ್ನಾನ ಮಾಡ್ಕೊಂಡು ಬಂದಮೇಲೆ. ಸೊ ಆಗಲೇ ಟೈಮ್ ಮಧ್ಯಾಹ್ನ ಅಂತಂದರೆ ಒಂದು 3:30-4 ಗಂಟೆ ಆಗಿತ್ತು. ಸೊ ಆದ್ದರಿಂದ ಬಂದಾದಮೇಲೆ ಮತ್ತೆ ಇನ್ನೂ ಕೆಲಸ ಯಾವುದು ಪೆಂಡಿಂಗ್ ಇರಬಾರ್ದು. ಕಂಪ್ಲೀಟಾಗಿ ಮಧ್ಯಾಹ್ನನೇ ಅಡುಗೆ ಮಾಡಿರೋದ್ರಿಂದ ಸಂಜೆ ಅಡುಗೆ ಮಾಡೋ ನೆಸೆಸಿಟಿ ಇರೋದಿಲ್ಲ ನನಗೆ. ಸೊ ಇವತ್ತು ಬೇಗನೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ, ಅಡುಗೆನೂ ಕೂಡ ಮುಗಿಸ್ಕೊಂಬಿಟ್ಟೆ. ಅದರಿಂದ ಟೆನ್ಷನ್ ಇರಲಿಲ್ಲ. ಇವಾಗ ರಕ್ಷಿತ್ ರೂಮಲ್ಲಿ ಮಲಗಿಸಿದ್ದೀನಿ ಖುಷಿನ. ಸೊ ಯಾಕಂದರೆ ಈ ಕಡೆ ಆದರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಹೇಳಿ ಅಲ್ಲೆಲ್ಲ ಕಂಪ್ಲೀಟಾಗಿ ನೀಟ್ ಮಾಡಿದ್ದೆ. ಆದ್ದರಿಂದ ಅಲ್ಲಿ ಮಲಗಿಸಿದ್ದೀನಿ. ಇನ್ನು ಬಾತ್ರೂಮಿಗೆ ಬಂದರೆ ನೀರೆಲ್ಲ ಫಸ್ಟಿಗೆ ಬಿಟ್ಬಿಟ್ಟಿರ್ತೀನಿ ನಾನು, ಬಿಸಿ ನೀರೆಲ್ಲನೂ. ಆಮೇಲೆ ಸ್ನಾನಕ್ಕೆ ಬರೋದು. ಇನ್ನು ಬಾತ್ರೂಮ್ ಕೂಡ ಅಷ್ಟೇ ಎಲ್ಲ ವಾಶ್ ಮಾಡಿದ್ದೆ. ಸೊ ವಾಶ್ ಮಾಡಿ ಅಂದರೆ ಹಿಂದಿನ ದಿನವೇ ಎಲ್ಲನೂ ನೀಟಾಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಆದ್ದರಿಂದ ಜಸ್ಟ್ ಸ್ನಾನ ಮಾಡ್ಕೊಂಬರೋದು ಮಾತ್ರ ನನಗೆ ಬ್ಯಾಲೆನ್ಸ್ ಇದ್ದಿದ್ದು. ಸೊ ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಇನ್ನೂ ಹೊರಗಡೆ ಹೋಗೋದಿದೆ. ಸೊ ಇದು ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದೆ, ಇಲ್ಲೋಗಿದೆ ಏನು ಅಂತ. ಈ ಡ್ರೆಸ್ ಬಗ್ಗೆ ಸುಮಾರು ಜನ ಲಿಂಕ್ ಕೇಳ್ತಾಯಿದ್ರಿ. ಲಿಂಕ್ ನಾನು ಇದು ಆಫ್ಲೈನ್ ತೊಗೊಂಡಿರೋದು, ಆದ್ದರಿಂದ ಇಲ್ಲ. ಮತ್ತು ಇವಾಗ ಸ್ಕಿನ್ ನಾನು ಮೇಕಪ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ಮತ್ತು ಬಿಫೋರ್ ಮೇಕಪ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಾನು ಲಾಂಗ್ ಲಾಸ್ಟಿಂಗ್ ಮೇಕಪ್ಗೆ ನಮ್ಮ ಸ್ಕಿನ್ನ ಕ್ಲೆನ್ಸ್ ಮಾಡ್ಕೋಬೇಕಲ್ವ. ಆದ್ದರಿಂದ ಮಾಯ್ಶ್ಚರೈಸ್ ಮತ್ತು ಹೈಡ್ರೇಟ್ ಆಗಿದ್ದರೆ ನಾವು ಹಾಕೊಳ್ಳೋ ಫೌಂಡೇಶನ್ ಕೂಡ ಕನ್ಸಿಲರ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಆದ್ದರಿಂದ ನಾನು ಇವಾಗ ಕ್ಲೆನ್ಸರ್ನಿಂದ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಡರ್ಮಾವೈವರ ಕ್ಲೆನ್ಸರ್ನಿಂದ ನಾನು ಫಸ್ಟು ಫೇಸ್ನ ವಾಶ್ ಮಾಡ್ಕೊತಾ ಇದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಕೂಡ ನಾನು ಇನ್ನೊಂದು ಸರಿ ಫೇಸ್ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ಇದೆಲ್ಲ ಆಗಿ ಫೇಸ್ನ ಒರೆಸ್ಕೊಂಡು ಆದಮೇಲೆ ಮೇಯ್ನ್ ಏನಂತಂದರೆ ಮಾಯ್ಶ್ಚರೈಸರ್ ಲೋಷನ್ನ ಅಪ್ಲೈ ಮಾಡಬೇಕು. ಇದರಲ್ಲಿ ವಿಟಮಿನ್ ಇ ಇದೆ. ಸೊ ನಮಗೇನೋ ಡ್ರೈ ಸ್ಕಿನ್ ಇದ್ದರೆ, ಇವಾಗ ವಿಂಟರ್ ಆಗಿರೋದ್ರಿಂದ ಡ್ರೈ ಆಗ್ತಾರತ್ತಲ್ಲ ಸ್ಕಿನ್ನು, ಅದಿದ್ದರೆ ನಮ್ಮ ಸ್ಕಿನ್ನ ಸೂತಿಂಗ್ ಮಾಡುತ್ತೆ. ಮತ್ತು ಸನ್ಬರ್ನಿಂದನೂ ಕೂಡ ನಮ್ಮ ಸ್ಕಿನ್ನ ಕೂಲಾಗಿ ಮಾಡಿ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಸೊ ಈ ಡರ್ಮಾವೈವರ ಮಾಯ್ಶ್ಚರೈಸರ್ ಲೋಷನ್ ಏನಿದೆ, ಇದನ್ನು ನಾವು ಡೈಲಿ ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಥರದ ಸ್ಕಿನ್ ಟೈಪ್ಸ್ ಇರೋರು ಕೂಡ, ಅದರಲ್ಲೂ ಸೆನ್ಸಿಟಿವ್ ಸ್ಕಿನ್ ಇದೆಯಲ್ಲ ಅವರು ಕೂಡ ಯೂಸ್ ಮಾಡ್ಬೋದು. ಇನ್ನು ಡರ್ಮಾವೈವರ ಮಾಯ್ಶ್ಚರೈಸಿಂಗ್ ಲೋಷನ್ನು ಇದು ಅಷ್ಟೇ ಇದು ನಾನ್ ಗ್ರೀಸಿ ಮತ್ತು ಬೇಗ ಸ್ಕಿನ್ಗೆ ಅಬ್ಸರ್ವ್ ಮಾಡುತ್ತೆ. ಮತ್ತು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮತ್ತು ಡ್ರೈ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇದನ್ನು ದೊಡ್ಡವ್ರು ಮಾತ್ರ ಅಂತಲ್ಲ, ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ಸು. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಈ ಪ್ರಾಡಕ್ಟ್ಸ್ ಬಗ್ಗೆ. ನಿಮಗೂ ಏನಾದರೂ ಈ ನ್ಯೂಟ್ರಿಡರ್ಮಾ ಅವರ ಪ್ರಾಡಕ್ಟ್ಸ್ಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್, ಒಂದ್ಸರಿ ಚೆಕ್ ಮಾಡಿ. ಓಕೆನಾ ಫ್ರೆಂಡ್ಸ್, ರೆಡಿ ಆದದ್ದಾಯಿತು. ಪಟಾಪಟ ಅಂತ ಹೇಳ್ಬಿಟ್ಟು ಒಂದು ಬೊಟ್ಟಿಟ್ಕೋಬೇಕಲ್ಲ, ಹೊರಗಡೆ ಹೋಗ್ಬೇಕಂತಂದರೆ ಮೀನು ಬೊಟ್ಟಿರಬೇಕು, ಜೊತೆಗೆ ಪೂಜೆ ಕೂಡ ಮಾಡಬೇಕು ಇವಾಗ. ಓಕೆ, ಸೋಮವಾರಷ್ಟರಲ್ಲಿ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಹೇರು ಡ್ರೈ ಮಾಡಿದ್ದೆ. ಫುಲ್ಲು ಬ್ಲೋ ಡ್ರೈ ಥರ ಕಲ್ ಸಕ್ಕತ್ತಾಗಿದೆ. ಏನು ಚೆನ್ನಾಗಿ ಕೂತ್ಕೊಳ್ಳೋದು ಗೊತ್ತಾ, ಹೇರು ಸೆಟ್ಟಾಗಿ ಕಾಣಿಸ್ತಿದ್ಯಾ? ಸೆಟ್ ಸ್ಟೆಪ್ ಬೈ ಸ್ಟೆಪ್ ಥರ ಕೂತ್ಕೊಳ್ಳುತ್ತೆ, ಮಸ್ತಾಗಿ ಕಾಣುತ್ತೆ. ಓಕೆ, ಕ್ಲಿಪ್ಪೆಲ್ಲಿಟ್ಟೆ. ಇವಾಗ ಕ್ಲಿಪ್ಪು ಮುಂದೆ ಹಾಕ್ಕೊಂಡ್ರೆ ಸೊ ಎಲ್ಲ ರೆಡಿ ಆದಂಗೆ ಆಯಿತು. ಓಕೆ, ಇವಾಗ ಫಸ್ಟು ಪಟ ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಡ್ತೀನಿ, ಅಂದರೆ ಪೂಜೆ ಮಾಡಿಬಿಡ್ತೀನಿ. ಖುಷಿಮಾ ಮಲ್ಕೊಂಡಿದ್ದಾಳೆ. ಸೊ ಬೇಗ ದೀಪ ಹಚ್ಬಿಡ್ತೀನಿ. ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗಿದ್ರು. ಆದ್ದರಿಂದ ನನಗೇನು ಅಷ್ಟೊಂದು ಟೆನ್ಷನ್ ಇರಲಿಲ್ಲ ಅಂತಲೇ ಹೇಳ್ಬೋದು. ದೀಪ ಆಲ್ರೆಡಿ ಉರಿತಾಯಿತ್ತು, ಒಂದು ತುಪ್ಪದ ಬತ್ತಿ ಹಚ್ಚಿದ್ರೆ ಆಯಿತು. ಏನು ಬೇಗ
ಹೊರಗಡೆ ಹೋಗೋದ್ರಿಂದ ಬೇಗ ಕೆಲಸ ಮಾಡಿ ಒಂಥರ ಟೆನ್ಷನ್ ಥರ ಶುರು ಆಗಿಬಿಟ್ಟಿತ್ತು. ಬೆಳಗ್ಗೆಯಿಂದ ಯಾಕೋ ಗೊತ್ತಿಲ್ಲ, ನಾನ್ ಸ್ಟಾಪ್ ಕೆಲಸಗಳು, ನಾನ್ ಸ್ಟಾಪ್ ಕಾಲ್ಸು, ನಾನ್ ಸ್ಟಾಪ್ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಬೇಕಾಯ್ತು. ಆ ಥರ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ಬೇಗ ಕೆಲಸ ಮಾಡಿಬಿಡೋಣಪ್ಪ ಅನ್ನೋದೇ ಒಂಥರ ಗಾಬರಿ. ಮತ್ತು ಅಲ್ಲಿ ನಾವು ಹೇಳಿ ಟೈಮಿಗೆ ಕರೆಕ್ಟಾಗಿ ಅಟ್ ಟೈಮ್ ಅಲ್ಲಿ ಹೋಗಿ ನಾವು ಅಂದರೆ ಇವಾಗ ವೀಡಿಯೋ ಮಾಡೋಕ್ಕೆ ಹೋಗ್ತೀವಿ ಅಂತ ಒಪ್ಕೊಂಡಿರ್ತೀವಿ. ಸೊ ಅಲ್ಲಿಗೂ ಹೋಗ್ಬಿಟ್ಟು ನಾವು ಆ ಟೈಮಿಂಗ್ಸಿಗೆ ಇರಬೇಕಾಗುತ್ತೆ. ಕತ್ಲೆ ಆಗಿಬಿಟ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಇದೆಲ್ಲ ಸ್ವಲ್ಪ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಫ್ರೆಂಡ್ಸ್, ಪೂಜೆ ಮಾಡಿದಾಯಿತು. ಬೆಳಗ್ಗೆ ಪೂಜೆ ಮಾಡಿ ಹೋಗಿದ್ರು, ಆದ್ದರಿಂದ ಏನೋ ನನಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ದೀಪ ಹಚ್ಚಿದ್ದು ಕಡ್ಡಿ ಬೀಳುತ್ತೆ ಅಷ್ಟೇ. ಇನ್ನು ಒಂದು ತುಪ್ಪದ ದೀಪನ ಹಚ್ಬಿಡ್ತೀನಿ ಅಷ್ಟೇ. ದೀಪ ಉರಿತಾ ಇದ್ರೆ ಇದು ಮಾಡೋಕ್ಕಲ್ಲ, ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡ್ತೀನಿ. ನನ್ನ ಮಗಳು ಹಾಕೊಂಡು ಇನ್ನೂ ಬಂದಿಲ್ಲ. ಟೈಮ್ ಎಷ್ಟೊತ್ತಾಯಿತು, ಹೋಗಬೇಕು. ನಾನು ಹೇಳಿದ್ನಲ್ಲ ಸೀರೆ ಶಾಪಿಗೆ ಹೋಗಬೇಕು ಅಂತ, ಅದು ಆಲ್ರೆಡಿ ಮೊದಲೇ ವೀಡಿಯೋ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ಅದು ಸೇಲ್ ನಡೀತಾ ಇದೆ ಅಲ್ವಾ, ಅದರಿಂದ ಎಷ್ಟೋ ವ್ಯೂವರ್ಸ್ಗೆ ಗೊತ್ತಾಗಲಿ ಅದು ಅಂತ ಹೇಳ್ಬಿಟ್ಟು ಯಾರಿದು. ಆದ್ದರಿಂದ ಹೋಗ್ಬಿಟ್ಟು ಹಂಗೇನೆ ಅಲ್ಲೇನಾದರೂ ದೇವಸ್ಥಾನಕ್ಕೆ ಆದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಇನ್ನೂ ಟೈಮ್ ಆದರೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ. ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ತಿಳಿಸ್ತೀನಿ. ಓಕೆ, ಇವಾಗ ಫಸ್ಟು ಒಂದು ಸ್ವಲ್ಪ ಕೆಲಸ ಇದೆ ನನಗೆ. ಮೇನ್ ಇಂಪಾರ್ಟೆಂಟ್ ಕೆಲಸಗಳು ಒಂದಷ್ಟಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಬರೋಷ್ಟರಲ್ಲೇ ಹೆಂಗೆ ಗೊತ್ತಾ, ಒಂದೊಂದು ನಿಮಿಷವೂ ನನಗೆ ಇಂಪಾರ್ಟೆಂಟ್ ಅನ್ನೋ ಥರ ಆಗ್ಬಿಟ್ಟಿದೆ ಇವಾಗ. ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷ, 1 hour ಹೆಂಗೆ ಅಷ್ಟು ನನಗೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಕೆಲಸಗಳು ಅದು ಇದು ಏನೇನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸಗಳೆಲ್ಲ ಇದ್ದಾವೆ, ಅದೆಲ್ಲದ್ರಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದೀನಿ ನಾನು. ಆದ್ದರಿಂದ ಓಕೆ, ಅದೆಲ್ಲ ಬರೋಷ್ಟೊತ್ತಿಗೆ ಬೇಗ ಪಟಪಟ ಅಂತ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ಬಂದರು. ಖುಷಿಗೆ ಡೈಪರ್, ನೀರು ಪ್ರತಿಯೊಂದೂ ಇಟ್ಕೊಂಡು ಆಮೇಲೆ ಹೊರಡೋದು. ಅಡುಗೆ ಮಾಡಿಟ್ಟಿದ್ದೀನಿ, ಏನು ಅಡುಗೆದೇನು ಪ್ರಾಬ್ಲಮ್ ಇಲ್ಲ. ಗೆಡೆಕೋಸು ಮೂಲಂಗಿ ಎಲ್ಲ ಹಾಕಿ ಸಾಂಬಾರು ಮಾಡಿಟ್ಟಿದ್ದೀನಿ. ಬಂದು ಇವಾಗ ಕೆಳಗಡೆ ಖುಷಿನ ಕರ್ಕೊಂಡು ಹೋದರು. ಮಲ್ಕೊಂಡಿದ್ಲಲ್ಲ ಅವಳು, ಅದರಿಂದ ಎತ್ಕೊಂಡು ನಾನು ಹೋಗಿರ್ತೀನಿ, ಬಾ ನೀನು ಅಂತ ಹೇಳಿದ್ರು. ನಾನು ಇವಾಗೆಲ್ಲ ರೆಡಿ ಮಾಡಿಕೊಂಡು ಬ್ಯಾಗ್ ಎಲ್ಲನೂ ಹೊರಡ್ತಾಯಿದ್ದೀನಿ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಹೊರಡೋಣ. ರಕ್ಷಿತ್ ಹೊರಗಡೆ ಹೋಗಿದ್ದಾನೆ, ಅಲ್ಲೇ ಹಂಗೆ ಜಾಯ್ನ್ ಆಗ್ತೀನಿ ಅಮ್ಮ ಅಂತ ಹೇಳಿದ್ದಾನೆ. ಆದ್ದರಿಂದ ಇವಾಗ ಅವನ ಜೊತೆ ಹಾಗೆ ಅಲ್ಲೇ ಯಶವಂತಪುರದಲ್ಲಿ ಸಿಗ್ತೀನಿ ಅಂತ ಹೇಳಿದ್ದಾನೆ. ಹೀಗೋಗಿ ಅವನನ್ನು ಕರ್ಕೊಂಡು ಇವಾಗ ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೀವು ಹೊರಡೋಣ. ಇತ್ತೀಚೆಗೆ ನಾವಂತೂ ಹೊರಗಡೆ ಬಂದು ತುಂಬಾ ದಿನ ಆದಂಗೆ ಆಗ್ಬಿಟ್ಟಿದೆ ಅಲ್ವಾ. ಸುಮಾರು ದಿನ ಆಯ್ತಲ್ಲ ಹೊರಗಡೆ ಬಂದು. ಬಂದೇ ಇಲ್ಲ ರೀಸೆಂಟಾಗಿ, ಆಗಲೇ ಒಂದು 15 to 20 ಡೇಸೇ ಆಗೋದು. ಅಂದರೆ ಹುಷಾರಿಲ್ಲ ಅಂತ ಅಂದ್ಕೊಂಡು ಜಾಸ್ತಿ ಎಲ್ಲಿ ಹೊರಗಡೆ ಹೋಗಲಿಲ್ವಲ್ಲ. ಹಾಸ್ಪಿಟ್ಲ್ ಆಯಿತು, ಮನೆ ಆಯಿತು, ಅದು ಬಿಟ್ಟರೆ ಶಿಲ್ಪನ ಮದುವೆ ಆಯಿತು, ಮನೆ ಸೇರ್ಕೊಂಡ್ವಿ. ಹಿಂಗೆ ಎಲ್ಲೂ ನಾವು ಹೊರಗಡೆ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಥರ ಇರುತ್ತೆ. ಖುಷಿನೂ ಆರಾಮಿದ್ದಾಳೆ, ಇವಾಗ ಒಂದು ಸ್ವಲ್ಪ ಮಲ್ಕೊಂಡಿದ್ದಾಳೆ, ಎದ್ಬಿಟ್ಟಿದ್ದಾಳೆ, ಕೂದಲೆಲ್ಲ ಗೊಂಚ್ಕೊಂಡಿದ್ದಾಳೆ ಫುಲ್. ಏನಪ್ಪ ಕಾರ್ ಅಂತೆ ಅಂತ. ಕಾರ್ ಇಲ್ಲಿ ನೀನು ಮಕ್ಕು ಬಿಡಪ್ಪ, ನನ್ನಪ್ಪ ನೀನು. ಹಾಗೆ ರಕ್ಷಿತ್ ಅಲ್ಲೇ ಅದೇ ಯಶವಂತಪುರದಲ್ಲಿ ಬರ್ತೀನಿ ಅಂತ ಹೇಳಿದಾನೆ. ಅವಳಿಗೆ ಹೇಳ್ದಂಗೆ ನೋಡೋಣ ಏನು ಮಾಡ್ತಾನೆ, ಏನು ಇರ್ತಾ ಅಂತ. ಇನ್ನು ಇವಾಗ ಹೊರಟಿದ್ದೀನಿ ಅದು ಇದು ಅಂತ ಹೇಳ್ತಾ ಇದ್ದಾನೆ, ನೋಡಬೇಕು. ಬಾಯ್ ಫ್ರೆಂಡ್ಸ್ ಮಾಡಿಬಿಡು. ಬಾಯ್ ಫ್ರೆಂಡ್ಸ್. ನಮ್ಮ ಖುಷಿ ಇವತ್ತು ಅಲ್ಲುಜ್ಜಿಲ್ಲ ಫ್ರೆಂಡ್ಸ್. ಬಾ ಖುಷಿ ಇವತ್ತು ಅಲ್ಲುಜ್ಜಿಲ್ಲ ಫ್ರೆಂಡ್ಸ್. ಹೆಂಗಮ್ಮ ಅಲ್ಲುಜ್ಜೋದು ನೀನು? ಅಲ್ಲಿ ಹೆಂಗೆ ಗುಚ್ಚೋದು ತೋರ್ಸು, ಅಲ್ಲಿ ಹೆಂಗೆ ಗುಚ್ಚೋದು ನೀನು? ಸರಿ, ಕಣ್ಣೆಲ್ಲಿದೆ ಖುಷಿ ಮಾದು? ಕಣ್ಣೆಲ್ಲಿದೆ? ಇಂಟ್ರೆಸ್ಟ್ ಇಲ್ಲ. ಕಣ್ಣೆಲ್ಲಿದೆ? ಮೂಗೆಲ್ಲಿದೆ? ಬಾಯೆಲ್ಲಿದೆ? ಕಣ್ಣೆಲ್ಲಿದೆ? ಕಿವಿ ಅಲ್ಲಿದೆಯಾ? ಕಣ್ಣು ಅಲ್ಲಿದೆಯಾ? ಓ, ಅಲ್ಲಿ ಹೆಂಗೆ ಗುಚ್ಚೋದು ನೀವು? ಅಲ್ಲಿ ಹೆಂಗೆ ಗುಚ್ಚೋದು? ಅದನ್ನ ಮಾತ್ರ ಫಾಸ್ಟಾಗಿ ಮಾಡ್ತಾಳೆ. ಅಲ್ಲೂ ಜರಿ ಅಂತ ತೋರಿಸ್ತಾಳೆ. ನಾನು ಡೈಲಿ ಅಲ್ಲುಜ್ಲೇಬೇಕು ಅವಳಿಗೆ, ಅದಕ್ಕೋಸ್ಕರ ಇರೋದು 4 ಅಲ್ಲು. ಪುಟಾಣಿ ಅಲ್ಲು. ಕಾರ್. ಆಮೇಲೆ ಎಲ್ಲಿ? ಇಲ್ಲಿಲ್ಲ. ಎಲ್ಲಿ ಅಮ್ಮ? ಎಲ್ಲಿ ಅಂತಾಳೆ. ಆಮೇಲೆ ಇಲ್ಲಿಲ್ಲ ಅಮ್ಮ, ಇಲ್ಲಿಲ್ಲ ಅಂತಾಳೆ. ಮತ್ತೆ ರಾತ್ರಿ ಎಲ್ಲ ಮಮ್ಮಚ್ಚಿ ಸುಮ್ಮನೆ ರಾತ್ರಿ ಮಿಡ್ ನೈಟ್ ಅಲ್ಲೂ ಕೂಡ ಎದ್ಬಿಟ್ಟು ಎಚ್ಚರ ಆಗ್ಬಿಟ್ಟು ಮಮ್ಮಚ್ಚಿ ಅಂತ ಕರಿತಾನೆ ಇರೋದೆ. ಮತ್ತೆ ಹಗಲೊತ್ತಲ್ಲೂ ಕರಿಯೋದು, ಹುಡ್ಕೋದು. ಏನೋ ಮೋಸ್ಟ್ಲಿ ನಮ್ಮ ಮಮ್ಮಿ ಏನಾದ್ರು ಕನ್ಸಿಗೆ ಹತ್ರ ಏನಾದ್ರು ಕಣ್ಣಿ ಕಟ್ತಂಗಿದ್ರೇನೋ, ಅದಕ್ಕೆ ಏನಾದ್ರು ಹತ್ರ ಅಂತಿದ್ಲೋ ಗೊತ್ತಿಲ್ಲ.
ಮೊಹಮ್ಮದ್, ಎಲ್ಲರೂ ಮೊಮ್ಮಜ್ಜಿ ಅಂತ ಅಲ್ವಾ, ರಕ್ಷಿತು ಗಾನು ಎಲ್ಲರೂ ಕರೆಯೋದು ಮೊಮ್ಮಜ್ಜಿ ಅಂತಾನೆ. ಅದಕ್ಕೆ ಅಷ್ಟೇ ಅಮ್ಮಂಗೆ ಅದಕ್ಕೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ. ಗಾನೂ ಸ್ಕೂಲಿಂದ ಬಂದಿದ್ಲಂತೆ, ತೋರಿಸ್ದೆ. ಫುಲ್ ಖುಷಿ ಆಗ್ಬಿಟ್ಲು ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು. ಆ ತುಟಿನ ಎರಡೇ ಅಲ್ಲಿ ಇದ್ದಿದ್ದಲ್ವಾ, ಹಿಂಗೆ ಅನ್ಕೊಂಡು ಅಲ್ಲೇ ಮುಂದಕ್ಕೆ ಬಂದಂಗೆ ಆಗ್ಬಿಟ್ಟೈತೆ. ಏಯ್ ಗುಬಚ್ಚಿ, ಬರೀ ಎರಡೇ ಅಲ್ಲಿ ಬಂದಿರಕ್ಕೆ ಯಾವ ಅಂತ ಆಗಿದೆ, ಎಲ್ಲ ಮುಂದೆಗಡೆ ಬಂದಂಗೆ ಅಲ್ಲೂ. ಓಕೆ, ಇನ್ನು ರಕ್ಷಿತ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಅವ್ನು ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರ ಕಾರ್ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ನಿಂತಿದ್ವಿ. ಇನ್ನು ಇಲ್ಲಿ ರಾಜಾಜಿನಗರ್ ಸ್ಟಾರ್ ಬಜಾರ್ ಮುಂದೆನೇ ನಿಂತ್ಕೊಂಡಿದ್ವಿ. ಅವನಿಗೆ ಇಲ್ಲೇ ನಿಂತಿದ್ವಿ ಕರೆಕ್ಟಾಗಿ. ಇಲ್ಲೇ ಬಾ ಅಂತ ಹೇಳಿದ್ವಿ. ಎಷ್ಟೊತ್ತರದ್ದು ಬರಲೇ ಇಲ್ಲ. ಸರಿ ನಾನಂದೆ, ಸೋಮ್ ಹಾಗಿದ್ರೆ ನೀವೇ ಖುಷಿನ ಇಟ್ಕೊಂಡು ಹಾಗೆ ಕಾರಲ್ಲೇ ಇರಿ, ನಾನು ಹೋಗ್ಬಿಟ್ಟು ಹಾಗೆ ಸ್ಮಾರ್ಟ್ ಬಜಾರಲ್ಲಿ ಒಳಗಡೆ ಹೋಗ್ಬಿಟ್ಟು ಬರ್ತೀನಿ. ಯಾಕಂದರೆ ನಾನು ಬಂದಿರೋದೇ ಒಂದು ಸರಿ, ಇದು ಬಿಗ್ ಬಜಾರ್ ಆಗಿತ್ತು ಮೊದಲು, ಇವಾಗ ಸ್ಮಾರ್ಟ್ ಬಜಾರ್ ಆದಮೇಲೆ ನಾನು ಒಂದೇ ಸರಿ ಬಂದಿರೋದು. ಅವತ್ತು ಗಡಿಬಿಡಿನಲ್ಲಿ ಬಂದು ಹೋಗಿದ್ದೆ, ಇವತ್ತು ಅಷ್ಟೇ ಗಡಿಬಿಡಿನಲ್ಲೇ ಬಂದೆ. ಫುಲ್ ಚೇಂಜ್ ಮಾಡಾಕ್ಬಿಟ್ಟಿದ್ದಾರೆ. ಮತ್ತು ಪ್ರಾಡಕ್ಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಆದರೆ ನನಗೆ ಇದೆಲ್ಲ ನೋಡೋದಕ್ಕೆ ಟೈಮೇ ಇರಲಿಲ್ಲ. ನೋಡಬೇಕು ಅಂತ ಆಸೆ ಇಲ್ಲ, ಅಟ್ಲೀಸ್ಟು ಅಲ್ಲಿ ಸ್ಯಾರಿ ಶಾಪ್ ವೀಡಿಯೋ ಹೋಗಬೇಕಾಗಿತ್ತಲ್ಲ, ಹೋಗಿ ಮುಗಿಸ್ಕೊಂಡು ಬರೋಣ ಅಂತಂದರೆ ಇನ್ನೂ ಲೇಟ್ ಆಗಿಬಿಡ್ತಾಯಿತ್ತು. ಆದ್ದರಿಂದ ಇನ್ನು ರಕ್ಷಿತ್ ಬರೋಷ್ಟರಲ್ಲಿ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಂದು ಸರಿ ಒಂದು ರೌಂಡು ನೋಡಿಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದೆ. ತುಂಬ ಚೇಂಜ್ ಮಾಡಿದ್ದಾರೆ. ನೀವೇನಾದ್ರು ಹೋಗಬೇಕು ಅನ್ನೋ ಹಾಗಿದ್ರೆ ಹೋಗಿ ಆಯಿತಾ. ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿದೆ, ಇಲ್ಲಾಂದರೆ ವೀಡಿಯೋ ಮಾಡ್ತಿರಲಿಲ್ಲ. ನಾನು ಜಸ್ಟ್ ಹೋಗ್ಬಿಟ್ಟು ಅಲ್ಲಿ ಏನಿದೆ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಬಂದುಬಿಡ್ತಾಯಿದ್ದೆ. ಇಲ್ಲೂ ಅಷ್ಟು ಇದು 199 ಅಂತ ಇತ್ತು ಬಕೆಟು, 449 ರುಪೀಸ್ ಏನೋ 199 ಅಂತ ಇತ್ತು. ನಾನೇನಂತಂದರೆ ಖುಷಿಗೆ ಹೋಗಿ ಒಂದು ಸ್ವಲ್ಪ ಈ ಬಟ್ಟೆಗಳು, ಚಿಕ್ಕ ಮಕ್ಕಳಿಗೆ ಬಟ್ಟೆಗಳೆಲ್ಲ ನೋಡೋಣ ಅಂತ. ಸೊ ಲಾಸ್ಟ್ ಟೈಮ್ ಬಂದಾಗ ನನಗೆ ಸ್ವಲ್ಪ ಪ್ರೈಸು ಜಾಸ್ತಿ ಅಂತ ಅನ್ನೋ ಥರ ಅನಿಸಿತ್ತು, ಅದಕ್ಕೋಸ್ಕರ ಬೇಡ ಅಂತ ಹೋಗಿದ್ದೆ. ಈ ಸರಿ ನೋಡೋಣ ಅಂತ ಬಂದೆ. ಜೊತೆಗೆ ಈ ಸರಿ ಏನಂತಂದರೆ ಫುಲ್ಲು ಲಾಸ್ಟ್ ಫ್ಲೋರಲ್ಲಿ ಫುಲ್ಲು ಏನೋ ಚಿಕ್ಕ ಮಕ್ಕಳಿಗಾಗಿರ್ಬೋದು, ಬಾಯ್ ಬೇಬಿ, ಗರ್ಲ್ ಬೇಬಿ, ಜೊತೆಗೆ ನಮ್ಮ ಲೇಡೀಸು ಮತ್ತು ಜೆಂಟ್ಸು ಅದೆಲ್ಲ ಒಂದೇ ಫ್ಲೋರಲ್ಲೇ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಸೆಕ್ಷನ್ ಎಲ್ಲ ಒಂದು ಸ್ವಲ್ಪ ಮೊದಲು ಬೇರೆ ಬೇರೆ ಥರ ಸೆಕ್ಷನಲ್ಲಿ ಮಾಡಿದರು, ಇವಾಗ ಎಲ್ಲ ಒಟ್ಟಿಗೆ ಮಾಡಿದ್ದಾರೆ. ಇಲ್ಲಿ ಖುಷಿಗೆ ಒಂದಷ್ಟು ಶೂಸ್ಗಳು ಇದಾವ ಅಂತ ನೋಡ್ತಾ ಇದ್ದೆ. ಈ ಥರ ಸ್ಲಿಪ್ಪರ್ಸ್ ನೋಡಿದೆ, ಚೆನ್ನಾಗಿತ್ತು. ಆದರೆ ಖುಷಿ ಇದ್ದಿದ್ರೆ ಅವಳು ಕಾಲಿಗೆ ಹಾಕಿ ಸೈಜ್ ಇದು ಎಷ್ಟು ತಿಂಗಳಿಂದ ಎಷ್ಟು ತಿಂಗಳು ಮಕ್ಕಳಿಗೆ, ಎಷ್ಟು ವರ್ಷದ ಮಕ್ಕಳಿಗೆ ಅಂತ ಮೆನ್ಷನ್ ಮಾಡಿರಲಿಲ್ಲ. ಜಸ್ಟು ಇದೇನೋ ಸೈಜ್ ಮಾತ್ರ ಮೆನ್ಷನ್ ಮಾಡಿದರು. ನನಗೆ ಈ ಥರ ಸೈಜಲ್ಲಿ ತೊಗೊಂಡಿಲ್ಲ ನಾನು ಯಾವತ್ತು, ಏನಾದ್ರು ಆನ್ಲೈನಲ್ಲಿ ತೊಗೊತಾ ಇದ್ದೆ. ಅದಕ್ಕೋಸ್ಕರ ಬೇಡಪ್ಪ, ಆಮೇಲೆ ಮತ್ತೆ ಬಿಲ್ ಮಾಡಿಸಿದ್ಮೇಲೆ ಮತ್ತೆ ಏನಾದರೂ ಅವಳಿಗೆ ತುಂಡ ಆಯಿತು ಅಂತಂದರೆ ಮತ್ತೆ ಎಕ್ಸ್ಚೇಂಜು ಅಂತೆಲ್ಲ ನಿಂತ್ಕೋಬೇಕು. ಇವಾಗ ಇರೋ ಟೈಮ್ನಲ್ಲಿ ಅಷ್ಟೆಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಒಂದಷ್ಟು ಶಾಪಿಂಗ್ ಅಂತ ಮಾಡಿಕೊಂಡು ಲಾಸ್ಟಿಗೆ ನನಗೊಂದು ಡ್ರೆಸ್ ತೊಗೊಂಡು ಬಂದೆ. ಬರೋಣ ಬರ್ತಾನೆ ಅನ್ನೋಷ್ಟ್ರಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಬರೋಣ ಅನ್ನೋಷ್ಟರಲ್ಲಿ ನನ್ನದೇ ಲೇಟ್ ಆಗೋಯ್ತು. ಓಕೆ, ಇವಾಗ ನನ್ನ ಮಗಳಿಗೆ ಲೇಸ್ ತೊಗೊಬಂದೆ. ಒಂದಷ್ಟು ಐಟಮ್ಸ್ನ ತಂದಿದ್ದೀನಿ ಇಲ್ಲಿ, ಅದನ್ನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಬರೋದು ಅವ್ನು ಲೇಟ್ ಆಗಿಬಿಡ್ತು, ಅದಕ್ಕೋಸ್ಕರನೇ ಹಿಂಗಾಯಿತು. ನಾನು ಸರಿಯಾಗಿ ಏನೂ ತಗೊಳ್ಳಿಲ್ಲ. ಅಯ್ಯೋ ಹಾಂ, ಶಿಕಾಯತ್ ಕೊಡ್ತು. ವೀಡಿಯೋನೂ ಸರಿಯಾಗಿ ಮಾಡಲಿಲ್ಲ, ಯಾರೂ ವೀಡಿಯೋ ಮಾಡಲಿಲ್ಲ, ಸೋಮ್ ಕಾರಲ್ಲಿ ಕೂತ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೆ, ರಾಜಾಜಿನಗರ್ ವೆಸ್ಟ್ ಆಫ್ ಕೋರ್ಟ್ ರೋಡಲ್ಲಿ JRP ಸಿಲ್ಕ್ ಅವ್ರು ಸೇಲ್ ಹಾಕಿರೋದು ನಾಗದೇವಕಿ ಪ್ಯಾಲೇಸ್ ಹತ್ರ. ಸೊ ಇನ್ನೂ ಆಫರ್ ಇರ್ಬೋದು, ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಬಂದಿದೆ ಈ ಸಾರಿ ಮಾತ್ರ ಮಸ್ತ್ ಇದ್ದಾವೆ. ಸೊ ಖಂಡಿತ ಹೋಗಿ ನಿಮ್ಗೆ ಏನಾದ್ರು ನಿಯರ್ ಇತ್ತು ಅಂತಂದರೆ ಹೋಗ್ಬಿಟ್ಟು ತೊಗೊಬೋದು. ಇನ್ನು ನೆಕ್ಸ್ಟು ವೀಡಿಯೋ ಮಾಡಿಕೊಂಡು ನಾನು ಮತ್ತೆ ವಾಪಸ್ಸು ಮನೆ ಕಡೆಗೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ವೀಡಿಯೋ ಮಾಡಿದಾಯ್ತಾ. ಖುಷಿಮ ಗಲಾಟೆನೇ ಜಾಸ್ತಿ ಇತ್ತು ಅಲ್ಲಿ, ಅಲ್ಲೂ ಮುಚ್ಚೆ ಖುಷಿಮ ಗಲಾಟೆನೇ ಜಾಸ್ತಿ ಇತ್ತು. ಆ ವಿಡಿಯೋದಲ್ಲಂತೂ ಬರೀ ಖುಷಿಮ ಸೌಂಡೇ ಜಾಸ್ತಿ ಕೇಳಿಸ್ತಾ ಇತ್ತು. ನೋಡಿ ಹೆಂಗೆ ಹೊಡಿತಾಳೆ, ಹೆಂಗೆ ಟಾರ್ಚರ್ ಕೊಡ್ತಾಳೆ ಖುಷಿ ನನಗೆ. ಯಾವುದೋ ರೆಡ್ ಲೈಟ್ ಹಿಂದೆಗಡೆ ನಮಗೆ ಇದೆ ರಕ್ಷಿತಲಿ. ಅಪ್ಪ ಅಪ್ಪ ಮಗದೀರ ಮಗದೀರ ಬಿಸಿ ಮ್ಯಾನ್ ಆಗ್ಬಿಟ್ಟು ಮಗದೀರ. ಓಕೆ ಆಯಿತು, ವೀಡಿಯೋ ಮಾಡಿದ್ದು. ಸೊ ವೀಡಿಯೋ ನೋಡಿಲ್ಲ ಅಂತಂದರೆ ವೀಡಿಯೋ ನೋಡಿ, ಏನಾದ್ರು ಆಫರ್ ಇತ್ತು ಅಂತಂದರೆ ಇನ್ನೂ ಇರುತ್ತೆ ಅಂತ ಅನ್ಕೊತೀನಿ ವೀಡಿಯೋ ಬರೋಷ್ಟರಲ್ಲಿ. ಸೊ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಸೀರೆಗಳನ್ನ, ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್. ಓಕೆನಾ. ಓಕೆ, ಒಂದಷ್ಟು ತರಕಾರಿಗಳು ಅದು ಇದು ಅಂತ ಎಲ್ಲ ಅಲ್ಲಿ ಫ್ರೂಟ್ಸು ಎಲ್ಲನೂ ತೊಗೊಂಡ್ವಿ. ಕಡಲೆಕಾಯಿ ಎಲ್ಲ ಯಶವಂತಪುರ ಮಾರ್ಕೆಟಿಗೆ ಬಂದವಲ್ಲ, ಆದ್ದರಿಂದ ಎಲ್ಲ ತೊಗೊಂಡಿದ್ದಾಯಿತು. ನನ್ನ ಮಗಳು ಅಷ್ಟೊತ್ತಿಗೆ ರಚೆ ಮಾಡೋಕ್ಕೆ ಶುರು ಮಾಡಿಕೊಂಡು ಹೂವು ತೊಗೋಬೇಕಾಗಿತ್ತು. ಆದರೆ ಮನೆಯಲ್ಲಿ ಒಂದು ಸ್ವಲ್ಪ ಇದೆ, ಅದಕ್ಕೆ ಸುಮ್ಮನೆ ಫ್ರಿಡ್ಜಲ್ಲಿ ಇಟ್ಟರೆ ಹಾಳಾಗ್ಬಿಡುತ್ತೆ ತುಂಬ, ನಾನು ತರ್ತೀನಿ ಬಾ ಅಂತಂದು.
ಅದಕ್ಕೆ ಬಂದೆ. ಇವಾಗ ಇಲ್ಲಿಗೆ ಬಂದು ಬಿರಿಯಾನಿ ತಿಂದಿಲ್ಲ, ಅದರಿಂದ ಇವಾಗ ಇಲ್ಲಿ ಫೇವ್ರೇಟ್ ಮಾಲ್ಗುಡಿ ದೊನ್ನೆ ಬಿರಿಯಾನಿ ಇದೆ, ಅಲ್ಲಿ ಇದನ್ನು ತೊಗೊಳ್ಳೋಣ ಅಂತ. ರಕ್ಷಿತ್ ಬಂದು ಮೆಟ್ರೋಗೆ ಹೋದ. ನಾನು ಹಂಗೆ ಹೋಗಿ ಮನೆಗೆ ಹೋಗ್ತೀನವ, ನೀವು ಯಾಕಂದ್ರೆ ಹಿಂಗೆ ಸುತ್ತಾಕೊಂಡು ಬರ್ತೀರಾ, ನಾನು ಹೋಗ್ತೀನಿ ಮನೆಗೆ ಅಂತ ಹೇಳ್ದ. ಅದರಿಂದ ಸರಿ ಅಂತ ಕಳಿಸ್ಕೊಟ್ವಿ ಅವ್ನಿಗೆ. ಅಲ್ಲೇ ಯಶವಂತಪುರದಲ್ಲೇ ಬಿಟ್ವಿ, ಮೈಸೂರು ಸ್ಟ್ಯಾಂಡರ್ಡ್ ಫ್ಯಾಕ್ಟ್ರಿ ಹತ್ರ. ಇವಾಗ ಇಲ್ಲಿ ಮಾಲ್ಗುಡಿ ಏನೋ ರಿಪೇರಿ ಮಾಡ್ತಾಯಿದ್ದಾರೆ, ಕಟ್ತಾ ಇದ್ದಾರೆ ಮೇಲೆ ಏನೇನು. ಓಕೆ, ಇವಾಗ ಮಾಲ್ಗುಡಿ ದೊನ್ನೆ ಬಿರಿಯಾನಿ ಬಂತು, ಹೋಗ್ಬಿಟ್ಟು ಬಿರಿಯಾನಿ ಎತ್ಕೊಂಬರೋದು. ಏನೋ ಮಾಡ್ತಾ ಅವ್ರೆ ಕನ್ಸ್ಟ್ರಕ್ಷನ್. ಏನು ಮೇಲ್ಗಡೆ ಹಾಲೆಲ್ಲ ಮಾಡ್ತಾರಾ ಮೋಸ್ಟ್ಲಿ ಕುತ್ಕೊಳ್ಳೋಕ್ಕೆ, ಏನೋ ಗೊತ್ತಿಲ್ಲ. ಇದು ನಮ್ಮ ಮತ್ತಿಕೆರೆ ಮಾಲ್ಗುಡಿ ದೊನ್ನೆ ಬಿರಿಯಾನಿ ಶಾಪ್. ಇಲ್ಲಿ 40 ರೂಪಾಯಿ ಅಂತೆ, ಅಲ್ಲ 50 ರೂಪಾಯಿ ಅಂತ ತೊಗೊಂಡೆ. ಒಂದೊಂದು ಕಡೆ ಮುಂದೆ ಹೋಯ್ತಿದ್ದೆ, ಅಲ್ಲಿ ತೊಗೊಳಕ್ಕೆ 70 ರೂಪಾಯಿ, ಇನ್ನೊಂದು ಕಡೆ ಬಂದೆ 50 ರೂಪಾಯಿ, ಇಲ್ಲಿ ನೋಡಿದ್ರೆ 40 ರೂಪಾಯಿ. ಓಕೆ, ಮಾಲ್ಗುಡಿ ದೊನ್ನೆ ಬಿರಿಯಾನಿ ಹೋಗಿ ತೊಗೊಂಡ್ಬಿಡಲ್ಲ ನೀವು. ನಮ್ಮ ಹೋಟ್ಲು ಇಲ್ಲೇ ನಿಯರ್ ಇದ್ದಿದ್ದು. ಅವಾಗಿಂದನೂ ನಾವು ಆಲ್ಮೋಸ್ಟ್ ನಾನು ಯಶವಂತಪುರದಲ್ಲಿ ಇದ್ದಾಗಿಂದ ನಾನ್ ವೆಜ್ ಅಂತ ಅಂದರೆ ಮಾಲ್ಗುಡಿ ದೊನ್ನೆ ಬಿರಿಯಾನಿನಲ್ಲೇ ತರಿಸ್ತಾ ಇದ್ದಿದ್ದು. ಚೆನ್ನಾಗಿರ್ತಿತ್ತು ಟೇಸ್ಟ್ ಅಂತ, ಹಾಗೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ ಕೂಡ. ಇನ್ನು ಇದನ್ನು ತಗೊಳ್ಳೋ ಬ್ಯುಸಿನಲ್ಲಿ ನಾನು ಹೇಳಿ ರಕ್ಷಿತ್ಗೆ ಕೀ ಕೊಟ್ಟು ಕಳ್ಸೋದು ಮರ್ತ್ಬಿಟ್ಟಿದ್ದೀನಿ. ಪಾಪ ಮನೆ ಬಾಗಿಲಲ್ಲೇ ಕಾಯ್ತಾ ಕೂತ್ಕೊಂಡಿದ್ದಾನೆ ಅವನು, ಅದೊಂದು ಬೇಜಾರಾಗ್ತಾಯಿತ್ತು ನನಗೆ. ಸೊ ಇಲ್ಲಿ ಬೇರೆ ಇನ್ನೂ ಲೇಟ್ ಮಾಡ್ತಾಯಿದ್ರು, ತುಂಬ ರಶ್ ಇದ್ರಪ್ಪ, ಎಷ್ಟೊಂದು ಜನ ಇದ್ರು ಗೊತ್ತಾ. ಸೋಮ್ ಕೂಡ ನನಗೊಂದು ಸ್ವಲ್ಪ ನಿಕ್ಕ, ನಾನು ಬಾ ಕಾರಲ್ಲಿ ಕುತ್ಕೊ, ನಾನು ಹೋಗ್ಬಿಟ್ಟು ಮಸಾಲೆ ಪುರಿ ಮಾಡ್ತೀನಿ, ಹೊಟ್ಟೆ ಹಸ್ವಾಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಆದ್ರೂ ನಾನು ಇಲ್ಲ ಬಂತೆ, ಏನು ಆಯಿತು ಇರಿಸೋಮ್ ಅಂತ ಹೇಳಿ ಇವಾಗ ಬಡಬಡ ಅಂತ ಇಸ್ಕೊಂಡು. ಯಾಕಂದರೆ ರಕ್ಷಿತ್ ಮನೆ ಬಾಗಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ದಾನೆ ಪಾಪ, ಅವನಿಗೆ ಬೇರೆ ಹೆಡ್ಡೇಕ್ ಇತ್ತಂತೆ, ಅದಕ್ಕೋಸ್ಕರ. ಸೊ ಈಸ್ಕೊಂಡು ಇನ್ನು ನನ್ನ 339 ಏನೋ ಇತ್ತು ಅದು ಬಿಲ್ ನಂಬರು, ಈಸ್ಕೊಂಡು ಇವಾಗ ಇದನ್ನ ಮಸಾಲೆ ಪುರಿ ತಿಂತೀನಿ ಬಾ ಅಷ್ಟರಲ್ಲಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಬಂದೆ ತಗೊಂಡಿದ್ದಾಯ್ತು. ಯಪ್ಪ ಏನು ರಶ್ ಗೊತ್ತಾ, ಎಷ್ಟೊತ್ತು ಒಂದು 15-20 ನಿಮಿಷ ನಿಂತ್ಕೊಂಡೆ, ವೇಟ್ ಮಾಡಿದೆ. ಮೀನ್ಸ್ ಆ್ಯಕ್ಚುಲಿ ರೆಡಿ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ಸುತ್ತೆ, ಚೆನ್ನಾಗಿ ಕ್ಲಿಕ್ ಆಗ್ಬಿಟ್ಟು ಫಸ್ಟಿಂದ ಅದು ಹೆಂಗೆ ಏನು ಕ್ವಾಲಿಟಿ ಮೇಂಟೈನ್ ಮಾಡಿದ್ರು, ಇವಾಗಲೂ ಅದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ರೆ. ಮತ್ತೆ ನೀಟ್ನೆಸ್ ಇದೆ, ಹೈಜೀನ್ ಆಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ, ಕ್ಲೀನ್ ಮಾಡ್ತಾನೆ ಇರ್ತಾರೆ. ಓಕೆ, ನಮಗೆ ಓಕೆ. ನಾನು ಆರ್ಡ್ರ್ ಮಾಡಿ ತರಿಸ್ಬೇಕು ಅಂದ್ರೂ ಕೂಡ ಮಾಲ್ಗುಡಿ ದೊನ್ನೆ ಬಿರಿಯಾನಿನೇ ತರಿಸೋದು. ಸೋಮ್ ಬಂದು ತಿಂದ್ರ ಮಸಾಲೆ ಪುರಿ ತಿಂದ್ರು, ಸೋಮ್ ಮಸಾಲೆ ಪುರಿ ತಿಂದ್ರಂತೆ. ನನ್ನ ಮಗಳು ಕಾರ್ಟೂನ್ ಹಾಕೊಂಡ್ಬಿಡ್ತಾಳೆ. ಸೊ ನನಗೆ ನಿಂತ್ಕೊ ಅಲ್ಲಿ ಖುಷಿ ಇಟ್ಕೊ, ನಾನು ಹೋಗಿ ತಿನ್ಕೊಬರ್ತೀನಿ ಅಂದರು. ನಾನು ಎಲ್ಲೆಲ್ಲಿ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಮಾಡಿದೆ. ಅಷ್ಟರಲ್ಲಿ ಮುಂದೆ ಇವರೇ ಬಂದು ತಿಂದ್ರಂತೆ. ಅವರು ಮಸಾಲೆ ಪುರಿನ ಬೆಲ್ಪುರಿನ ಅಲ್ಲ ಇದಾ ದಹಿ ಪುರಿ ತಿಂದ್ರಂತೆ. ಓಕೆ, ನನ್ನ ಮಗ ಪಾಪ ವೆಯ್ಟ್ ಮಾಡ್ತಾನೆ. ಹೋಗಿ ಏನು ಗೊತ್ತಾ, ಮನೆ ಕೀನ ಇಲ್ಲೇ ಕೊಟ್ಟೇ ಇಲ್ಲ ಅವನಿಗೆ, ನನ್ನ ಬ್ಯಾಗಲ್ಲೇ ಇದೆ. ಇವಾಗ ಹೋಗಿ ನಾವು ಹೋಗೋವರೆಗೂ ಅವ್ನು ವೆಯ್ಟ್ ಮಾಡ್ತಾ ಇರಬೇಕು. ನೋಡೋಣ, ಅಲ್ಲೇ ಇಲ್ಲೋ ವಾಕ್ ಮಾಡ್ತಾರೋ ರಶೀದ್ ಬಂದ್ಬಿಡ್ತೀನಿ ಅಂದೆ. ಪಾಪ ಅವನು ಬೇಗ ಹೋಗಿನೂ ವೇಸ್ಟ್. ಅಮ್ಮ ನಂಗೆ ತಲೆನೋವ್ತಿದೆ, ನಾನು ಬೇಗ ಮನೆಗೆ ಹೋಗ್ತೀನಿ ಅಂತ ಹೇಳ್ದ. ಅವ್ನು ಬೇಗ ಹೋಗಿನೂ ವೇಸ್ಟ್ ಅನ್ನೋ ಥರ ಆಗೋಗ್ತಿದೆ ಇವಾಗ. ಖುಷಿ ಅಲ್ಲಿ ಜೀರದು ಕಾಳು ಬರುತ್ತಲ್ಲ, ಎತ್ಕೊಂಬಂದೆ ಅದನ್ನು. ಖುಷಿ ಒಂದೊಂದೇ ಸೋಂಪಿರದ ಒಂದೊಂದೇ ತಿಂತಾವಳೆ. ಅಲ್ಲಿ ಕಟ್ಟು ಮತ್ತು ಒಂದು ಟೈಮ್ ಪಾಸು. ಇದಕ್ಕೆ ಹೋಗಿದ್ವಾ JRPC, ಅಲ್ಲಿಗೂ ಅಷ್ಟೇ ಹೋಗ್ಬೇಕಾದ್ರೆ ಹಂಗೆ ಇದು ತಗೊಂಡೋಗಿದೆ ಅಂತ, ಏನು ಚಿಪ್ಸ್ ಲೇಸು ತಗೊಂಡೋಗಿದ್ದೆ ತಿನ್ಲಿ ಅಂತ. ಎಲ್ಲರ ಬಾಯಿಗೂ ಕೊಡೋಕೆ ಹೋಗ್ತಾಳೆ, ಅವಳಿಗೆ ಇಷ್ಟ ಆಗಿಲ್ಲ ಅದು ಟೇಸ್ಟು. ಅದಕ್ಕೆ ಎಲ್ಲರ ಬಾಯಿಗೂ ಕೊಡೋಕೆ ಹೋಗ್ತಾಳೆ. ರಕ್ಷಿತ್ ನೀ ತಗೋ, ಅಪ್ಪ ನೀ ತಗೋ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾಳೆ. ಇರ್ಲಿ ಬಿಡು, ಬಿದ್ರೆ ಬೀಳ್ಲಿ, ಇದನ್ನ ತಗ ಅಪ್ಪ, ಇದಂತ. ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದೆ, ಗೆಡ್ಡೆಕೋಸು ಮೂಲಂಗಿ ಹಾಕಿ ಸಾಂಬಾರು. ಅದರಿಂದ ಇಲ್ಲ ಆದ್ರಿಂದ ಸೋಮ್ಗೆ ಏನು ಟೆನ್ಷನ್ ಇಲ್ಲ ಅಡುಗೆದು, ಅದೇ ಆಗುತ್ತೆ ಇವಾಗ ಸದ್ಯಕ್ಕೆ ನೈಟ್ಗೆ. ಓಕೆ, ಸೊ ಮನೆ ಕಡೆಗೆ ಹೊರಡೋಣ. ನಮ್ಮನೆ ಒಳ ನನ್ನ ಮಗ ಬಂದು ಇಲ್ಲಿ ವೇಟ್ ಮಾಡ್ತವನೆ. ಪಾಪ, ಸಾರಿ ಬಾ ರಕ್ಷಿ, ಬಾರ ರಜಾ. ಫಸ್ಟ್ ಇದೆಲ್ಲ ಈ ಕಡೆ ಇರೋದೆಲ್ಲ ಇಳಿಸ್ಕೊ ಬಾ. ಈ ಗಾಡಿ ಫಸ್ಟ್ ಇಳಿಸ್ಕೊ, ಈ ಗಾಡಿನ ಫಸ್ಟ್ ಯಾರು ಇಳಿಸ್ಕೊತೀರಾ? ಈ ಗಾಡಿನ, ಈ ಐಟಮ್ನ ಯಾರು ಇಟ್ಕೊಂತೀರಾ? ಕಲ್ಸಕ್ರೆ ಅಲ್ಲೆಲ್ಲ ಜೀರ್ಲೆ ಅಂತೀರಿ, ಜೀರಿಗೆ ಕಾಳಾಯ್ತು. ಇಲ್ಲಿ ಇದು ಎಂಥದ್ದು ಕಲ್ಸಕ್ರೆ ಕೊಟ್ಟರು. ಸೋಮದೇವರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಇಟ್ಟಿದ್ರಂತೆ. ತಗೋದಿದ್ದೆ, ಎಷ್ಟು ಅಳ್ತಾ ಇದ್ಲು ಗೊತ್ತಾ ನೋಡಿ. ಅಯ್ಯೋ ಅದನ್ನೇ ತಿನ್ಬಿಡ್ತೀಯಾ? ಕೊಡ್ತೀನಿ ಇರು, ಬೇಡವಾ?
ಬೇಕು? ಇದು ಕೊಡ್ಲಾ? ಫ್ರೆಂಡ್ಸ್ ಮನೆಗೆ ಬಂದವರೆ ಫಸ್ಟ್ ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಫ್ರೆಶಪ್ ಆಗಿದೆ, ಕೈ ಕಾಲೆಲ್ಲ ತೊಳ್ಕೊಂಡಿದ್ದು ಆಯಿತು. ಇದು ನನ್ನ ಕಡಲೆಕಾಯಿ, ನಾಟಿ ಕಡಲೆಕಾಯಿ ಚೆನ್ನಾಗಿತ್ತು. ಅದು ತಿನ್ನಕ್ಕಾಗುತ್ತೆ ನಿನ್ನ ಕೈಲಿ? ನುಂಗ್ತೀಯ? ಅದೇ ಬೀಜ ನಿನ್ಕೊ ಗಂಟ್ಲು ಇಸ್ಕಾಕೊಂಬಿಟ್ರೆ ಬೇಡಮ್ಮ, ಏನು ಕಚ್ಕೊಡ್ತೀನಿ. ಅಯ್ಯೋ ಬೇಡ, ಅವು ಸಿಕ್ಕಾಕೊಂಬಿಡುತ್ತೆ ಗಂಟ್ಲಲ್ಲಿ, ಬೇಡ. ಇವಾಗ ಕಡಲೆಕಾಯಿ ತಂದಿದ್ದೀನಿ. ನನ್ನ ಸೋಮ್ ಫೇವ್ರೆಟ್, 100 ರೂಪಾಯಿ ಕೆಜಿ ಅಂದರು. ಇನ್ನು ಅವರೆಕಾಯಿ, ಏನು ಇದು ಎಂತು ಆ್ಯಪಲ್ಲು, ಆರೆಂಜ್ ಜಾಸ್ತಿ ತಿಂತಾರೆ ಸೀಸನಲ್ಲಿ. ಜಾಸ್ತಿ ಹಣ್ಣು ತಿಂತಾ ಇರಬೇಕು. ಒಂದು ಇಲ್ಲ ಲೆಮನ್ ಜ್ಯೂಸ್ ಕುಡಿಬೇಕು, ಇಲ್ಲ ಅಂತಂದರೆ ಕಿಚಡಿ ತಿಂತಾ ಇರಬೇಕು. ಅದಕ್ಕೆ ಏನು ಮಾಡಿದ್ರು, ಅದು ತೊಗೊಂಡಿದ್ದೆ ಆಲ್ರೆಡಿ. ಇದು ಮತ್ತೆ ತೊಗೊಂಡೆ. ಇದು ಸ್ವೀಟ್ ಇತ್ತು, ಚೆನ್ನಾಗಿತ್ತು. ಇದು ಚಿಕ್ಕ ಚಿಕ್ಕ ಹಣ್ಣು ತೊಗೊಂಡೆ. ಇನ್ನು ಅದೇನು ನನಗೆ ಅದು ಬಿಗ್ ಬಜಾರ್ ಅನ್ನೋದೇ ಬರ್ತದೆ. ಸ್ಮಾರ್ಟ್ ಬಜಾರ್, ಕಲ್ಲಂಗಡಿ ಸ್ಮಾರ್ಟ್ ಬಜಾರ್, ರಿಲಯನ್ಸ್ ಸ್ಮಾರ್ಟ್. ಕಲ್ಲಂಗಡಿ ಹಣ್ಣು ಅಷ್ಟು. ಇದು 100 ರೂಪಾಯಿ ಕೆಜಿ 40 ರೂಪಾಯಿ. ಅಪ್ಪ ನಾನು ಅಲ್ಲಿ ಏನು ತಗೊಂಡೆ ಗೊತ್ತಾ? ಅಯ್ಯೋ ಟೈಮ್ ಇರಲಿಲ್ಲ, ರಕ್ಷಿತ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಈ ಟೈಪ್ ಒಂದು ನಡಿ ಖುಷಿ ಇಲ್ಲ, ಆ ಕಡೆ ಬನ್ನಿರಿ, ಈ ಕಡೆ ಬನ್ನಿರಿ. ಎಷ್ಟೊಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ದೆ, ಅದರಲ್ಲಿ ಒಂದಷ್ಟು ಮಾತ್ರ ಎತ್ಕೊಂಡು ಬಂದೆ. ಇದು ಇಷ್ಟ ಆಯಿತು ನನಗೆ. ನಂಗೆ ಈ ಥರ ಡ್ರೆಸ್ ಫ್ರೀ ಆಗಿರೋದ್ರೆ ಇದಕ್ಕೆ ಹೆಸರು ಏನೋ ಹೇಳ್ತಾರಪ್ಪ, ಬರ್ತಾಯಿಲ್ಲ. ಅಲ್ಲಿ ಜ್ಞಾಪಕ ಬೇತಾಳ ಡ್ರೆಸ್ಸು, ಬೇತಾಳ ಬೇತಾಳ. ಇದು ಡ್ರೆಸ್ ನಾವು ಯೂಸ್ ಮಾಡ್ಬೋದು. ಹಿಂಗೆ ಪ್ಯಾಂಟ್ ಹಾಕೊಂಡು, ಇಲ್ಲ ಅಂತಂದ್ರೆ ಮಧ್ಯಲಾದ್ರೂ ಯೂಸ್ ಮಾಡ್ಬೋದು. ನೈಟ್ ಸ್ವಲ್ಪ ಶಾರ್ಟ್ ಇದೆ, ನೈಟ್ ಥರನಾದ್ರು ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಾಗಾದ್ರೂ ಯೂಸ್ ಮಾಡ್ಬೋದು. ಇದೇ ಥರದ್ದು ಇನ್ನೊಂದು ತಗೊಂಡೆ. ಇದು ಚೆನ್ನಾಗಿ. ಮೊದಲೆಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಕೊಡ್ತಾ ಇದ್ರು ಗೊತ್ತಾ? ಇವಾಗ ಫೋಲ್ಡ್ ಮಾಡ್ಕೊಡೋದೇ ಇಲ್ಲ ಅಪ್ಪ. ಹೇಳಿ, ಫೋಲ್ಡ್ ಮಾಡ್ಕೊಡೋದೇ ಇಲ್ಲ ಇವಾಗ. ಇದು ಬೇತಾಳ ಡ್ರೆಸ್, ಇದು ಅದೇ ಚೆನ್ನಾಗಿ ಬ್ಯಾಟ್ಮ್ಯಾನ್ ತರ ಇದೆ. ಇದು ಎಷ್ಟು ಜೀನ್ಸ್ ಟಾಪ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ತಗೊಂಡಿದ್ದೆ, ಹಾಕೊಳ್ಳೋದು ನಂಗೆ ಟೈಮ್ ಸಿಗ್ಲಿಲ್ಲ. ಅಪ್ಪ ಮಗ ಫೋನ್ ಮೇಲೆ ಫೋನ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ರು. ಆಮೇಲೆ ಇವಾಗ ಬೇಡ, ಇನ್ನೊಂದ್ಸರಿ ಅದಕ್ಕೆ ಬರೋಣ ಅಂತ ಅನ್ಕೊಂಡು ಬಂದೆ. ಎಷ್ಟೊಂದ್ ಸರಿ ಹೋದಾಗ ನೈಟ್ ಡ್ರೆಸ್, ನೈಟ್ ಪ್ಯಾಂಟ್ ತರ ಆಗಲಿ. ಇದು ಅಷ್ಟೇ. ಇಲ್ಲಿ ಇದೊಂದು ತಗೊಂಡೆ, ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಮಸ್ತ್ ಇದೆ. ನನಗೆ ಪ್ಯಾಂಟ್ ಬೇಕಾಗುತ್ತೆ, ಆದ್ದರಿಂದ ಪ್ಯಾಂಟ್ ತಗೊಂಡೆ. ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಅದೇ ಥರದ್ದು ಇನ್ನೊಂದು ಪ್ಯಾಂಟ್ ತಗೊಂಡೆ. ಪ್ಯಾಂಟ್ಗಳು ಬೇಕು ನನಗೆ ಯೂಸ್ ಮಾಡೋಕ್ಕೆ. ಟೀ ಶರ್ಟ್ಗಳು ಮಾತ್ರ ತಗೊಂಡಿಲ್ಲ, ಇನ್ನು ತರಿಸ್ತೀನಿ, ಆರ್ಡರ್ ಮಾಡ್ತೀನಿ. ಓಕೆ, ಇವಾಗ ಇಷ್ಟು ಕಟ್ಟಿದ್ದು. ಇನ್ನು ಅದು ಬಿಟ್ಟರೆ ಅದು ಇದು ಮಾಮ್ಸ್ ಮ್ಯಾಜಿಕ್ಕು ಸೋಮ್ ಬಂದುಬಿಟ್ಟು ಆಮೇಲೆ ಅದೇನೇನೋ ತೊಗೊಂಡ್ರು. ಸೊ ಇಷ್ಟಾಯಿತು ಶಾಪಿಂಗು. ಇನ್ನು ಅದೆಲ್ಲ ಆಗಲಿ. ಬನ್ನಿ, ಮಾಲ್ಗುಡಿನಲ್ಲಿ ಹೆಂಗೆ ಕೊಡ್ತಾರೆ ಬಿರಿಯಾನಿ ಅಂತ ಹೇಳ್ತೀನಿ, ತೋರಿಸ್ತೀನಿ. ಬಿಡ್ಸ್ಕೊಡು ಬಾಳೆಹಣ್ಣು ರಕ್ಷಿತ್ ಪಾಪುಗೆ. ಆರ್ಡರ್ ಮಾಡೋದು ಅಂತಂದರೆ ನಾವು ಈ ಥರ ಕೊಡ್ತಾರೆ. ಇಲ್ಲಿ ಏನೇನೋ ಹೊಸದಾಗೆಲ್ಲ ಮಾಡಿದ್ದಾರೆ. ಪಾಲಕ್ ಚಿಕನ್ ಅದೆಲ್ಲ ಇತ್ತು. ಸೊ ಇದೆಲ್ಲ ಏನು ಕೊಡ್ತಾರೆ ಅಂದರೆ ಪಾಲಕ್ ಇದೇನೋ ಚಿಲ್ಲಿದೋ ಏನೋ ಕೊಡ್ತಾರೆ. ಆಮೇಲೆ ಇನ್ನೊಂದೇನೋ ಗ್ರೇವಿ ಥರ ಕೊಡ್ತಾರೆ. 2 ಕಬಾಬ್ ಕೊಡ್ತಾರೆ. ಬಿರಿಯಾನಿ ರೈಸ್ ಕೊಡ್ತಾರೆ. ಬಿರಿಯಾನಿ ಪೀಸ್ ಇರಲ್ಲ. ನಮಗೆ ಬಿರಿಯಾನಿನಲ್ಲಿ ಏನು ಪೀಸ್ ಇರೋದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈ ಥರ ತೊಗೊತೀವಿ. 2 ನನಗೆ ರಕ್ಷಿಕೆ ಇದ್ದು ಅಂತ ಒಂದೊಂದು ತೊಗೊಂಡ್ವಿ. ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ ಅವಾಗ ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಚೆನ್ನಾಗಿ. ಸೋಮ್ಗೆ ಬಂದು ಇದೆ ಸಾಂಬಾರು ಬಿಸಿಗಿಟ್ಟಿರ್ತೀನಿ. ಪುಲ್ಚಾರ್ ಊಟ ಅವ್ರು ಆಲೆ ಅಲ್ಲಿ ತಿಂದಿದ್ದಾರೆ ಇದನ್ನ. ಆದ್ರೂ ಹಿಂಗೆ ಮಧ್ಯಾಹ್ನ ಮಾಡಿಟ್ಟು ಹೋಗಿದ್ದು ಹೀಗೆ. ಸೊ ಇದಾಯಿತು. ಓಕೆ, ಇನ್ನು ರೆಸ್ಟ್ ಮಾಡ್ತೀವಿ. ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಒಂದು ಶಾರ್ಟ್ ಆಗಿರುತ್ತೆ ಬ್ಲಾಗು. ಇವತ್ತಿನ ಬ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಇರಲಿ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.